ಸಮುದಾಯ ಅಡುಗೆಗೆ ತಮ್ಮೆಲ್ಲ ಪ್ರೀತಿಯ ಪ್ರವೀಣ ಮಾಡುವ ಸ್ವಾಗತ ಸುಸ್ವಾಗತ. ಹೌದು, ರೆಸ್ಟೋರೆಂಟ್ ನಮ್ಮದು, ಅಡುಗೆ ನಿಮ್ಮದು ಎನ್ನುವಂತಹ ನವೀನ ಕಾನ್ಸೆಪ್ಟ್ ಇಟ್ಕೊಂಡು ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟು ಪ್ರತಿ ಭಾನುವಾರ ಆರ್ಗ್ಯಾನಿಕ್ ಸಂತೆಯಲ್ಲಿ ಈ ಸಮುದಾಯ ಅಡುಗೆ ಪ್ರಾರಂಭಿಸಿದೆ. ಅಡುಗೆ ಮಾಡುವಲ್ಲಿ ಆಸಕ್ತಿ ಇರುವವರೆಲ್ಲ ಭಾನುವಾರ ಬಂದು ನಮ್ಮ ಆರ್ಗ್ಯಾನಿಕ್ ಸಂತೆಯಲ್ಲಿ ನಿಮ್ಮ ಕೈ ರುಚಿ ತೋರಿಸ್ಬೋದು. ಹಾಗೆ ಈ ಭಾನುವಾರ ನಮ್ಮ ಸಮುದಾಯ ಅಡುಗೆಗೆ ಯಾವ ಅತಿಥಿ ಬಂದಿದ್ದಾರೆ, ಅವ್ರು ಏನು ಅಡುಗೆ ಮಾಡ್ತಾ ಇದ್ದಾರೆ, ನಮಗೆಲ್ಲ ಯಾವ ರುಚಿ ಉಣ್ಬಡಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಸಮುದಾಯ ಅಡುಗೆಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅನಿತಾ ರವಿಶಂಕರ್ ಅವರು ಶಿವಮೊಗ್ಗದಿಂದ ನಮ್ಮ ಈ ಆರ್ಗ್ಯಾನಿಕ್ ಸಂತೆಗೆ ಅಡುಗೆ ಮಾಡಬೇಕು ಅಂತ ಆಸಕ್ತಿಯಿಂದ ಬಂದಿದ್ದಾರೆ. ಕೆಲವರು ನೋಡಿ ಅಡುಗೆ ಅಯ್ಯಪ್ಪ ಏನ್ ಮಾಡಬೇಕು ಅಂತಾರೆ, ದಿನದ ಅಡುಗೆ ಅದೇ ಏನ್ ಮಾಡಬೇಕು ಅಂತ. ಬಟ್ ಇವರು ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಕೂಡ ಅವರು ಶಿವಮೊಗ್ಗದಲ್ಲಿ ಸಿಟಿ ಕಾರ್ಪೊರೇಟರ್ ಆಗಿದ್ದಾರೆ. ಹಾಗೆ ಅನೇಕ ಚಾನೆಲ್ಗಳಲ್ಲೆಲ್ಲ ವಿನ್ನರ್ ಆಗಿದ್ರೆ ಬಹುಮಾನವನ್ನು ಪಡೆದಂತಹ ಒಂದು ಅಡುಗೆಯಲ್ಲಿ ಆಸಕ್ತಿ ಬಹಳಷ್ಟೇ ಇದೆ. ಹಾಗೆ ಸಮಾಜ ಸೇವಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಅಡುಗೆ ನಾವು ಬಿಡಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅವ್ರು ತಂದಿದ್ದಾರೆ. ನಮ್ಮ ಸಮುದಾಯದ ಜನತೆಗೆಲ್ಲ ಅವ್ರ ಕೈ ರುಚಿ ಉಣಿಸ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಅನಿತಾ ಅವರೇ, ಸ್ವಾಗತ ಸಮುದಾಯ ಅಡುಗೆಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಈಗ ನಮ್ಮ ಈ ಒಂದು ಸಮುದಾಯ ಅಡುಗೆ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಅನ್ಸುತ್ತೆ ನನಗೆ. ಯಾಕೆಂದರೆ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಇರುವಂಥ ಪೂರ್ತಿ ಚೆನ್ನಾಗಿ ನಾವು ಆರೋಗ್ಯವಾಗಿರಬೇಕು, ಆರೋಗ್ಯವಾಗಿ ಕೆಲಸ ಮಾಡಬೇಕು, ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಅನ್ನೋದಾದರೆ ನಾವು ಹೆಲ್ತಿಯಾಗಿರಬೇಕು ಅಂದರೆ ಹೆಲ್ತಿ ಫುಡ್ ತಿನ್ನಿ. ಈಗ ನಮ್ಮ ಸಮುದಾಯ ಅಡುಗೆಗೆ ಈ ಆರ್ಗ್ಯಾನಿಕ್ ಸಂತೆ, ಭಾನುವಾರದ ಆರ್ಗ್ಯಾನಿಕ್ ಸಂತೆಗೆ ಏನು ಮಾಡ್ಕೊಡ್ತಾ ಇದ್ದಾರೆ, ಏನು ವಿಶೇಷವಾದ ಖಾದ್ಯ ಮಾಡ್ತಾರೆ? ಸಾಮಾನ್ಯವಾಗಿ ಎಲ್ಲ ಥರ ಸ್ವೀಟೆಲ್ಲ ಮಾಡ್ತೇವೆ. ಕೊಟ್ಟಿರುವಂಥದ್ದು ನಾವು ಮನೆಯಲ್ಲೇ ಇರುವಂಥದ್ದು ನಮ್ಮ ಅದು ಮಲೆನಾಡಲ್ಲಿ ಇವೆಲ್ಲ ಸೀಸನ್ ಫುಡ್ ಮಾಡ್ತೀವಿ. ಸೀಸನಲ್ಲಿ ಇವಾಗ ಸಾಮಾನ್ಯ ಜನರಿಗೆ ಗೊತ್ತಿರುತ್ತೆ ಯಾವ್ಯಾವುದು ಸೀಸನ್ನಲ್ಲಿ ಯಾವ್ಯಾವ ಐಟಮ್ ಹಾಕೊಂಡಿರುತ್ತೆ. ನಮ್ಮಲ್ಲಿ ಸೋರೆಕಾಯಿ ಇವಾಗ ಕಂಟಿನ್ಯೂ ಆಗ್ತಿದ್ದೇವೆ. ಅವಾಗ ಸೋರೆಕಾಯಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ 1, ಕಡಲೆಬೇಳೆ 1 ಬಟ್ಲು, ಕಾಯಿ ತುರಿ 1 ಬಟ್ಲು, ಗಸಗಸೆ ಸ್ವಲ್ಪ, ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಸ್ವಲ್ಪ, ಹಾಗೆ ತುಪ್ಪ. ಸಣ್ಣಗೆ ಇರ್ಬೇಕು, ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇದು ಬೇಯಿಸ್ಕೊತಿದ್ದೆ. ಬೇಯಿಸ್ಕೊಂಡು ಅವಾಗ ತುಂಬ ದಪ್ಪ ಇದ್ರೆ ಬಾಯಿ ಇಲ್ಲೇ ಕೊಡಿ ಚಾಪಿಂಗ್. ಅನಿದವ್ರೆ, ಈಗ ಮೊದಲಿಗೆ ಏನ್ ಮಾಡ್ತೀರಾ? ಸೋರೆಕಾಯಿ ಪಾಯಸ ಯಾವ ತರ ಮಾಡ್ತೀರಾ? ಕುಕ್ಕರಲ್ಲಿ ನೀರು ಹಾಕಿ ಇದು ಸೀಮುಂಡುಕಾಯಿ, ಇದು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದು ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸ್ಮೂತ್ ಆಗಿರುತ್ತೆ, ಬೇಗ ಬೇಯುತ್ತೆ. ನಮ್ಗೆ ಅರ್ಜೆಂಟ್ ಆಗಬೇಕು ಅಂತಂದ್ರೆ ಹಾಗಾಗಿ 1 ಕಪ್ ಕಡಲೆಬೇಳೆ ತಗೊಂಡಿದ್ವಿ. ಇದನ್ನ ಇವಾಗ ಹಾಕಿ ರೆಡಿ. ಸೋರೆಕಾಯಿ ಕಡಲೆಬೇಳೆ ಒಟ್ಟಿಗೆ ಬೇಯಿಸ್ಕೊಂಡು ಹಾಕಿ ಬೇಯಿಸ್ಕೊಳ್ಳೋದು. 2 ವಿಷಲ್ ಸಾಫ್ಟ್ ಆಗ್ಬಿಡುತ್ತೆ. ನಾವು ಅರ್ಧ ಗಂಟೆ ಬೇಯಿಸಿರ್ತೀವಲ್ಲ ಬೇಗ ಬಾಯಿಗೆ ಸಿಗ್ತಾ ಇರ್ಬೇಕು. ಇವಾಗ ಬಾಂಡ್ಲಿ ಇಟ್ಟಿದ್ದೀವಿ. ಸ್ವಲ್ಪ ಆದ್ಮೇಲೆ 1-2 ಸ್ಪೂನ್ ಆಮೇಲೆ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಇದಾಗ್ತಿದೆ. ಅದರಷ್ಟರೊಳಗೆ ಒಂದು ಮಿಕ್ಸಿ ಜಾರ್. ನಾವೀಗ ಒಂದು 2 ಕಪ್ ಅಷ್ಟು ಸೋರೆಕಾಯಿ ಹಾಕಿದ್ವಿ, ಒಂದು 1 ಕಪ್ ಅಷ್ಟು ಕಡಲೆಬೇಳೆ. ಹೌದು. ಈಗ ಏನ್ ಮಾಡ್ತೀರಾ ಅವ್ರೆ? ನೆಕ್ಸ್ಟ್ ನೀವು ಕುಕ್ಕರ್ ಆಗೋರ್ಗೆ ಏನ್ ಮಾಡೋದು ಕೆಲಸ? ಇದು ಗಸಗಸೆ, ಇದು ಕಾಯಿ ತುರಿ. ಓಕೆ. ಒಂದು 2-3 ಸ್ಪೂನ್ ಗಸಗಸೆ ಹಾಗೂ 1 ಬೌಲ್ ಕಾಯಿ ತುರಿ ಮಿಕ್ಸಿ ಮಾಡ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಅಷ್ಟರೊಳಗೆ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಮಾಡಿ. ತುಪ್ಪ ಸಿಹಿ ಪದಾರ್ಥ ಅಂದ್ರೆ ತುಪ್ಪ ಇರಲೇಬೇಕು, ಅಂದ್ರೆ ಅದರಲ್ಲೂ ಪಾಯಸಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿಲೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಪಾಯಸಕ್ಕೆ ಹಾಕ್ಬಿಡಿ ಚೆನ್ನಾಗಿರುತ್ತೆ.
ದ್ರಾಕ್ಷಿ ಎಲ್ಲ ಉಟ್ಕೊಳತ್ತಲ್ವ ತುಂಬ ಚೆನ್ನಾಗಿ ಕಾದವಾಗ ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ. ಇದು ತೆಗೆದುಬಿಡೋಣ. ಹೀಗೆ ಇಲ್ಲಿ ಅದಾದ ತಕ್ಷಣ ಹಾಕೋಣ, ಏನು ತೊಂದರೆ ಇಲ್ಲ. ಕುಕ್ಕರ್ ಆಗಿದೆ ಈಗ. ವಾವ್, ಚೆನ್ನಾಗಿ ಬೆಂದಿದೆ. ಇವಾಗ ಇಟ್ಕೋಬೇಕು. ಮತ್ತೆ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ಕಾಯಿ ಮತ್ತು ಗಸಗಸೆ ಹಾಕ್ತಾ ಇದ್ದೀವಿ. ಈಗ ಸೋರೆಕಾಯಿ, ಕಡಲೆಬೇಳೆ ಎರಡು ಬೆಳೆಸಿರೋದು ಮತ್ತೆ ಕಾಯಿ ತುರಿ ಮತ್ತೆ ಗಸಗಸಿ ರುಬ್ಬಿರೋದು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಈಗ 1 ಕಪ್ ಬೆಲ್ಲ. 1 ಕಪ್ ಬೆಲ್ಲ. ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಬೇಕು. ಹೆಚ್ಚು ಕಮ್ಮಿ ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಪರವಾಗಿಲ್ಲ. ಇದಕ್ಕೆ ಒಂದು ಕಪ್ ಹಾಕಿರ್ತೀನಿ. ಒಂದು ಬಟ್ಟು ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಇವಾಗ ಸ್ವಲ್ಪ ಇದಾಗುತ್ತೆ. ಇದಕ್ಕೆ ಹಾಲು ಏನು ಬೇಕಾಗಿಲ್ಲ. ಕಾಯಿ ತುರಿ ರುಬ್ಬಿ ಹಾಕಿರ್ತೀನಲ್ಲ ಅದೇ ಬೇಕಾಗಿ ಒಂದು ಕುದಿ ಬಂದು ಬಂದ ತಕ್ಷಣ ನಾನು ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿನ ರೆಡಿ ರೆಡಿಯಾಗಿ. ನಿಮ್ಗೆ ಅರ್ಜೆಂಟ್ ಆಗುತ್ತೆ. ಕುಕ್ಕರ್ ಕೂಗಿ ಕುಕ್ಕರ್ ಕೂಗೋದು ಇದೆಲ್ಲ ಬೇಗನೆ ಆಗುತ್ತೆ. ಹೌದು, ತುಂಬ ಬೇಗ. ಈಗ ನೋಡಿ ಅಲೆ ಕುದಿ ಶುರು ಆಯ್ತು. ರುಚಿಗೆ ಏಲಕ್ಕಿ ಪುಡಿಯೆಲ್ಲ ಸ್ವೀಟ್ ಅಂದರೆ ಏಲಕ್ಕಿ ಇರಲೇಬೇಕು. ಆಯ್ತು. ದ್ರಾಕ್ಷಿ ಗೋಡಂಬಿ ಬರ್ತಾ ಇದೆ. ಸೋರೆಕಾಯಿ ಪಾಯಸ ಫಸ್ಟ್ ಟೈಮ್ ನಾನಂತೂ. ಯಾರಾದ್ರೂ ಮಾಡಿದ್ದೀರಾ ನೀವು? ಸೋರೆಕಾಯಿ ಹಲ್ವಾ ಹಾಗೆ ಮಾಡ್ತಾರೆ. ಹೌದು, ಅವ್ರು ಶಿವಮೊಗ್ಗ ಸಿಟಿ ಗೊತ್ತು. ಅದೇ ಇವಾಗ ಇದು ರೆಡಿ ಆಗಿದೆ. ಎಲ್ಲರೂ ತಿನ್ನಕ್ಕೂ ಕಾಯ್ತಾ ಇದ್ದಾರೆ ಅಲ್ವಾ? ಸ್ವೀಟು ಯಾರ್ಯಾರಿಗೆ ಇಷ್ಟ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇದು ಸಮುದಾಯ ಅಡುಗೆ ಅಂತ ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ. ಅಂದ್ರೆ ಆರ್ಗ್ಯಾನಿಕ್ಸ್ ಅಂತ ನಡೀತಾ ಇರುತ್ತೆ. ಈ ಕಡೆ ಹಾಡು, ಈ ಕಡೆ ಎಲ್ಲ ಮೇಳ ಎಲ್ಲ ಇರುತ್ತೆ. ಜೊತೆಗೆ ಸಮುದಾಯ ಅಡುಗೆ. ಎಲ್ಲರೂ ಇಲ್ಲಿ ಬಂದವರೆಲ್ಲ ಅಡುಗೆ ಮಾಡಿ ಅವ್ರ ಕೈ ರುಚಿ ಹಂಗೆ ಎಲ್ರಿಗೂ ಟೇಸ್ಟ್ ಕೊಡೋದು. ಹೇಗೆ ಅನಿಸ್ತಾ ಇದೆ ಈ ಒಂದು? ಒಬ್ಬೊಬ್ಬರೇ ಮಾಡೋದಕ್ಕೂ ಅಂದ್ರೆ ನೀವು ಲೈವ್ ಮಾಡ್ದಂಗಿರುತ್ತೆ. ಲೈವ್ ಕೌಂಟರ್ ತರ ಇಲ್ಲಿ ಮಾಡೋದನ್ನು ನೋಡ್ಬೋದು, ಹಂಚಿ ತಿನ್ಬೋದು. ಒಂಥರ ಎಲ್ಲರೂ ಟೇಸ್ಟ್ ಅವ್ರವ್ರ ಅನುಭವವನ್ನು ಶೇರ್ ಮಾಡ್ಕೊಂಡಂಗಿರುತ್ತೆ. ಸೊ ಅದೇ ಒಂದು. ಮುಂಚೆ ಎಲ್ಲ ಸಮುದಾಯ ಒಂದೇ ಮನೇಲಿ ಎಲ್ಲರೂ ಸೇರಿ ಅಡುಗೆ ಮಾಡೋದು ಆ ಥರ ಎಲ್ಲ ಇರ್ತಾ ಇತ್ತಲ್ವಾ? ಈಗ ಅಡುಗೆ ಮಾಡೋಕ್ಕೆ ಬೇಜಾರೆಲ್ರಿಗೂ. ಇಲ್ಲ ಅವ್ರು ಹೇಳಿದಾಗೆ ಅದೇ ನಾವು ಮಾಡಿ ತಿಂದವಾಗ ನಾವು ಮಾಡಿ ಪಡ್ಕೊಂಡೆ ಇನ್ನೂ ಖುಷಿಯಾಗಿರೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ. ನಮ್ಗೆ ಎಷ್ಟೇ ಸುಸ್ತಾದ್ರೂ ಕೂಡ ತಿಂದವರು ಚೆನ್ನಾಗಿದೆ ತುಂಬ ಅಂದ್ಬಿಟ್ರೆ ನಾವು ಸುಸ್ತೆಲ್ಲ ಫುಲ್ ಹೋಗ್ಬಿಡುತ್ತೆ. ಇದು ರೆಡಿ ಆಗಿದೆ, ಆಫ್ ಮಾಡಿಬಿಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವೇ ಕೊಡ್ತೀವಿ. ಶೂಟ್ ಆಗುತ್ತೆ, ಯೂಟ್ಯೂಬ್ ಚಾನಲ್ ಬರ್ತದೆ. ಇನ್ನು ಟೈಮು ಕ್ಯಾಮ್ರಾ ಊಹಿಸಿ ಕೊಟ್ಬಿಡಿ. ಫೈನಲ್ ರೆಡಿ ಆಗಿದೆ. ವಾವ್, ಟೇಸ್ಟ್ ಮಾಡಿ ಹೇಗಿದೆ. ಎಷ್ಟು ಬಿಸಿ ಬಿಸಿ ಇದೆ. ನಾನು ಹೆಂಗೆ ತಿನ್ನೋದು? ಮುಗಿಸ್ಕೊಂಡು ತಿಂದ್ರೆ ಮಜಾ ಸಿಗುತ್ತೆ. ಇಲ್ಲಾಂದ್ರೆ ಫುಲ್ ಹಾಸ್ಕೊಂಡ್ರೆ ಮಜಾ ಸಿಗೋಲ್ಲ. ತಿನ್ಬೇಕು, ತಿಂತಾ ಇರ್ಬೇಕು, ಅವಾಗ ಖುಷಿ ಆಗುತ್ತೆ. ಸೂಪರ್ ಸೂಪರ್. ಓಕೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಫ್ರೆಂಟ್ ಆಗಿದೆ, ಹೊಸ ಥರ ಅಡುಗೆ ಇದೆ. ಹಾಗೆ ಗಮ್ಮಂತೂ ಬರ್ತಾ ಇದೆ. ಆರೋಗ್ಯದಾಯಕವಾಗಿದೆ. ಇದನ್ನ ಸೋರೆಕಾಯಿನೂ ಆರೋಗ್ಯ, ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀವಿ. ಎಲ್ಲ ತುಂಬಾನೇ ಆರೋಗ್ಯವಾಗಿದೆ. ನಾನು ಡೆಫಿನೆಟ್ ಆಗಿ ಟೇಸ್ಟ್ ಮಾಡ್ತೀನಿ. ನಮ್ಮ ಸಮುದಾಯ ಅಡುಗೆಗೆ ಬಂದು ಒಳ್ಳೆ ಪಾಯಸ ಮಾಡಿಕೊಟ್ಟಿದ್ದೀರಾ. ನಮಗೆ ಅನೇಕ ಧನ್ಯವಾದಗಳು. ನಿಮಗೂ ಕೂಡ ಈಗ ಒಂದು ಅವಕಾಶ ಕೊಟ್ಟಿದ್ದೀರಾ. ನಾನು ಸಾಕಷ್ಟು ಚಾನಲಲ್ಲಿ ಮಾಡಿದ್ದೀನಿ. ಆದರೆ ಈ ಥರ ಎಲ್ಲ ಸೇರ್ಕೊಂಡು ಒಂದು ಕುಟುಂಬದ ಥರ ಇದ್ದೀವಲ್ಲ. ಎಲ್ಲ ಅಪರಿಚಿತರು, ಆದರೆ ಇಲ್ಲಿ ಬಂದು ಎಲ್ಲ ಪರಿಚಿತರಾಗಿದ್ದೀವಿ. ಒಟ್ಟೊಟ್ಟಿಗೆ ಮಾಡಿದ್ದೀನಿ. ತುಂಬ ಖುಷಿಯಾಗಿದೆ, ಹೆಮ್ಮೆ ಆಗ್ತಾ ಇದೆ. ನನ್ನ ಸೊಸೆ, ನನ್ನ ಮಗ ಎಲ್ಲರೂ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸಹಾಯ ಮಾಡಿದ್ದಾರೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಅಲ್ವಾ? ಅದು ಇನ್ನೂ ಖುಷಿ ಅನ್ಸುತ್ತೆ. ಖಂಡಿತ ಖುಷಿ ಆಗುತ್ತೆ. ಓಕೆ, ಈಗ ಇವರೆಲ್ಲರೂ ನಿಮ್ದು ಪಾಯಸ ಟೇಸ್ಟ್ ಮಾಡಿ ಹೇಳ್ತಾರೆ. ಸರಿ, ನಾನು ಫಸ್ಟ್ ಮಾಡಿ ಹೇಳ್ಬಿಡ್ತೀನಿ. ಖಂಡಿತ ಒಂದು ಕಡಲೆಬೇಳೆನೂ ಬಂತು, ಒಂದು ಸೋರೆಕಾಯಿನೂ ಬಂದಿದೆ. ಪೀಸು ತುಂಬ ಚೆನ್ನಾಗಿದೆ, ತುಂಬ ಸಿಹಿ ಮಧುರವಾಗಿದೆ. ವೀಕ್ಷಕರೇ,
ಪಾಯಸ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಅಡುಗೆ ಮಾಡ್ತಾ ಇರೋ ಅನುಭವನೂ ಅಷ್ಟೇ ಚೆನ್ನಾಗಿದೆ. ಇದು ಸಮುದಾಯ ಅಡುಗೆ ನಮ್ಮ ಈ ಒಂದು ಹೊಸ ಪರಿಕಲ್ಪನೆ ನಿಮ್ಗೆ ಹೇಗೆ ಅನಿಸ್ತು? ನಿಮಗೂ ಬಂದು ಇಲ್ಲಿ ಅಡುಗೆ ಮಾಡಿ ನಿಮ್ ಕೈ ರುಚಿ ತೋರಿಸ್ಬೇಕು ಅನಿಸ್ತಾ ಇದ್ದಾನೆ, ಖಂಡಿತ ತಡ ಮಾಡಬೇಡಿ. ಬನ್ನಿ, ನಿಮ್ದು ಯಾವ ಅಡುಗೆಯಲ್ಲಿ ನೀವು ಸ್ಪೆಷಾಲಿಟಿ ಇದ್ದೀರಾ ಬನ್ನಿ. ಪ್ರತಿ ಭಾನುವಾರ ಆರ್ಗ್ಯಾನಿಕ್ ಸಂತೆ ನಡೀತಾ ಇರುತ್ತೆ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟಲ್ಲಿ. ಬಂದು ಅಡುಗೆ ಮಾಡಿ ನಿಮ್ಮ ಕೈ ರುಚಿ ತೋರಿಸಿ ಎಲ್ಲರೂ ಅವರು ನಿಮ್ಗೆ ಅಲ್ಲೇ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಆ ಒಂದು ಖುಷಿಯನ್ನು ಕೂಡ ನೀವು ಅನುಭವಿಸೋದು. ಹಾಗಿದ್ರೆ ನಮ್ಮ ರೆಸ್ಟೋರೆಂಟ್ ನಿಮ್ಮ ಅಡುಗೆ ನಿಮಗಾಗಿ ಕಾಯ್ತಾ ಇದೆ.